ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಈ ವಿಡಿಯೋದಲ್ಲಿ ಸಿಂಪಲಾಗಿ ಲಂಚು ಮತ್ತು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಸ್ಮಾಲ್ ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಸಿಂಪಲಾಗಿರೋ ಒಂದು ರಂಗೋಲಿನೂ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಫಸ್ಟು ನಾನು ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಮ್ಯಾಗಿ ಪ್ಯಾಕೆಟ್ ಇತ್ತು ಮನೇಲಿ, ಸರಿ ಅದನ್ನೇ ಮಾಡ್ಕೊಳೋಣ ಅಂದ್ಬಿಟ್ಟು ಬಿಸಿ ನೀರು ಕಾಯಿಸ್ಬಿಟ್ಟು ಅದಕ್ಕೆ ಇಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಬೇಕು. ನೀರೆಲ್ಲ ಸೋದಿಸ್ಕೊಂಬಿಡ್ಬೇಕು. ಈ ಥರ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಾದಮೇಲೆ ನೀರೆಲ್ಲ ಸೋದಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಆ ನೀರೆಲ್ಲ ಚೆನ್ನಾಗಿ ಫಿಲ್ಟ್ರ್ ಆಗಿರುತ್ತೆ. ಈಗ ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿ, ಒಂದು ಅರ್ಧ ಕ್ಯಾರೆಟು, ಒಂದು 4-5 ಬೀನ್ಸ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಒಂದೇ ಸಾರಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ ಏನು ಫ್ರೈ ಆಗೋಂಗಿಲ್ಲ, ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಒಂದು ಟೊಮಟೊನ ಸೇರಿಸ್ಕೊಂಡಿದ್ದೀನಿ, ಒಂದೇ ಎಗ್ಗನ್ನ ಸೇರಿಸ್ತಾ ಇದ್ದೀನಿ. ಎಗ್ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಎಗ್ನೂ ಹಾಕಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆ ಎಗ್ಗು ತರಕಾರಿ ಎಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ಅದರಲ್ಲೇ ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಒಂದು ಪ್ಯಾಕೆಟ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಬೇಯಿಸಿರೋ ನೂಡಲ್ಸ್ನೂ ಹಾಕ್ಕೊಂಡು ಮ್ಯಾಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ಪ್ಯಾಕೆಟ್ನ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಒಂದು ಪ್ಯಾಕೆಟ್ ಸೇರಿಸ್ಕೊಂಡ್ರಲ್ಲ, ಅದಾದಮೇಲೆ ಇವಾಗ ಇನ್ನೊಂದು ಪ್ಯಾಕೆಟ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಸಿಂಪಲಾಗಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಬಂದು ನೂಡಲ್ಸು. ಈಗ ಕ್ಯಾಪ್ಸಿಕಮ್ ರೈಸ್ನ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಸಾಸಿವೆ ಹಾಕಿ, 1-2 ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಕರಿಬೇವು, ಒಂದು ಟೊಮಾಟೊ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಟೊಮಾಟೊ ಎಲ್ಲ ಒಂದು ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈ ಮಸಾಲ ಪುಡಿ ಹೆಂಗೆ ಮಾಡೋದಂದರೆ 2 ಟೇಬಲ್ ಸ್ಪೂನ್ ಕಡಲೆಬೀಜ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ, ಜೀರಿಗೆ 1 ಸ್ಪೂನ್ ಹಾಕಿ ಫ್ರೈ ಮಾಡಿಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 4 ಸೇರಿಸ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಬೇಕು. ಇದು ಬಂದ್ಬಿಟ್ಟು ಎಲ್ಲ ಪಲ್ಯಗೂ ಚೆನ್ನಾಗಿರುತ್ತೆ, ಈ ಥರ ರೈಸ್ ಐಟಮ್ಗೂ ಚೆನ್ನಾಗಿರುತ್ತೆ. ಆ ಪೌಡ್ರನ್ನೇ ಒಂದು 2-3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿತ್ತು, ನೀವು ಟ್ರೈ ಮಾಡಿ ನೋಡಿ. ಮಸಾಲೆ ಹಾಕೋದ್ರಿಂದ ತುಂಬಾ ಟೇಸ್ಟು. ಇನ್ನು ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿತ್ತು. ಇನ್ನು ಇವತ್ತಿನ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡಿಬಿಟ್ಟೆ. ಇವತ್ತು ಸಿಂಪಲಾಗಿ ಕ್ಯಾಪ್ಸಿಕಮ್ ರೈಸ್ ಮಾತ್ರ ಮಾಡಿಕೊಟ್ಟೆ. ಇನ್ನು ಕ್ಯಾನು ತೊಳೆಯೋದಿತ್ತು, ಸ್ವಲ್ಪ ಕ್ಯಾನ್ಗೆ ಉಪ್ಪು ಸ್ವಲ್ಪ ಅಕ್ಕಿ ಹಾಕಿ ತೊಳ್ಕೊತೀನಿ. ನಾನು ಯಾವಾಗೂ ಸೋಪೆಲ್ಲ ಯೂಸ್ ಮಾಡಲ್ಲ. ಈ ಥರ ಸ್ವಲ್ಪ ರೇಷನ್ ಅಕ್ಕಿ ಇರುತ್ತಲ್ವ, ಅದನ್ನ ಹಾಕಿ ಕಲ್ಲುಪ್ಪು ಹಾಕಿ ಬಿಸಿ ನೀರು ಹಾಕಿ ತೊಳೆಯೋದ್ರಿಂದ ಕ್ಯಾನ್ ಒಳಗಡೆ ಎಲ್ಲ ಕ್ಲೀನಾಗಿ ಅದು ಪಾಚಿ ಏನಾದ್ರು ಗಲೀಜು ಏನಾರು ಇದ್ದರೆ ಕ್ಲೀನಾಗಿಬಿಡುತ್ತೆ. ನಮ್ಮ ಮನೇಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಇರುತ್ತೆ, ಮತ್ತು ನಮ್ಮದು ವಾಟರ್ ಫಿಲ್ಟರ್ ಬಂದು ಕರೆಂಟಲ್ಲಿರೋದು. ಯಾವ್ದಾದ್ರು ಕರೆಂಟ್ ಹೋದರೆ ನೀರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಿಡ್ದು ಇಟ್ಕೊಂಡ್ಬಿಡ್ತೀನಿ. ಈ ಥರ ಹಿಡ್ದು ಇಟ್ಕೊಳೋದ್ರಿಂದ ಯಾರಾದ್ರು ನೆಂಟರು ಬಂದರೂ ಯೂಸ್ ಆಗುತ್ತೆ, ನಮಗೂ ನೀರಿಗೆ ಪ್ರಾಬ್ಲಮ್ ಇರಲ್ಲ. ಇನ್ನು ಕ್ಯಾನ್ ಎಲ್ಲ ತೊಳ್ಕೊಂಡು ನೀರೆಲ್ಲ ಇಟ್ಕೊತಾ ಇದ್ದೀನಿ. ಇನ್ನು ರೇಷನ್ ಅಕ್ಕಿನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನಿ.
ಈ ಥರ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಪಲಾವ್ ಎಲೆ ಹಾಕಿಡೋದ್ರಿಂದ ಹುಳ ಬೀಳಲ್ಲ, ತುಂಬ ದಿನ ಹಂಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯಾವಾಗೂ ಈ ಥರನೇ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ.